ಕುರಿ ಎಷ್ಟಿದಾವೆ ಅಂಕಲ್ ಇವಾಗ? 30 ಮರಿ ಗುರಿ ಎಲ್ಲ ಸೇರಿ ನೋಡಿ ಸ್ನೇಹಿತರೆ. ಇವು ಒಳ್ಳೆ ಜಾತಿ ಇರುವಂಥವು, ಒಳ್ಳೆ ಪ್ಯೂರ್ ಜಾತಿ. ನಾವು ಇವ್ರ ಹತ್ರ ತುಂಬ ಮರಿಗಳು ತಗೋಗಿದ್ದೀವಿ, ತುಂಬ ಚೆನ್ನಾಗಿ ಲಾಭ ಆಗವೆ. ಅದು ಟಗರು ಪ್ಯೂರು ಅಲ್ಲ, ನಿಮ್ಮ ತಾವು ತಗೋಗಿವಿ, ನಾವು ಸುಮಾರು ತಗೋಗಿವಲ್ಲ ಎಲ್ಲ ಒಳ್ಳೊಳ್ಳೆ ಕುರಿಗಳು. ಇಲ್ಲ ಏನು ಬೆಲೆ ಇಲ್ಲವೆ ಅಂತ ಇವು ಎಲ್ಲ ಕರ್ಮರ್ಗಳೆಲ್ಲ 16, 17. ಅಂದರೆ ಇವು ಕರ್ಗಿ ಮರಿಗಳು, ಕರ್ಮರ್ಗಳು 15ರಿಂದ 16. 15, 16. ಕುರಿಗಳೆಲ್ಲ 25, 30. 25,000, 30,000. ಎಲ್ಲ ಒಳ್ಳೆ ಜಾತ್ರೆ ಕುರಿಗಳು. ಇವೆಲ್ಲ ಪ್ಯೂರು ಅಂಕಲ್, ಇವು ಪ್ಯೂರು. ಇದು ಪ್ಯೂರು. ಇದು ಬಿತ್ತನೆಗೆ ಇದು 35,000 ಅಂದರೆ ಅಲ್ಲಾಗಿಲ್ಲ ಇನ್ನು. 9 ತಿಂಗಳು ಅಂದರೆ ಇನ್ನೊಂದು 2-3 ತಿಂಗಳಾದ್ರೆ ಬಿತ್ತನೆಗೆ ಆಯ್ತದೆ. ಜನವರಿಗೆಲ್ಲ ಬಿತ್ತನೆ ಸ್ಟಾರ್ಟ್ ಆಯ್ತದೆ. ಜನವರಿಗೆ ಅಂದರೆ ಒಂದು 3 ತಿಂಗಳು. ಮರಿಗೆ ಒಳ್ಳೆ ಟಗರು, ಇದು ಒಳ್ಳೆ ಟಗರು. ಇದು ಬಿಟ್ಟರೆ ಒಳ್ಳೊಳ್ಳೆ ಮರಿ ಬಿಡ್ತವೆ. ಇದು ನಿಮ್ಮದೇ ಇದು ಅದ ನಿಮ್ದು ಈಗ ಮನೆ ಹತ್ರ ಬಂದ್ರೆ ಸಿಗ್ತಾವೆ ಮರಿಗಳು? ಮನೆ ಹತ್ರ ಬಂದ್ರೆ 24/7 ಯಾವಾಗಲೂ ಸಿಗ್ತವೆ. ಫೋನ್ ಮಾಡ್ಕೊಂಡು ಒಂದು 2 ದಿನ ಮೊದಲೇ ಫೋನ್ ಮಾಡಿದ್ರೆ ಸಿಗ್ತವೆ. ಯಾಕೆಂದ್ರೆ ನೀವು ಇಲ್ಲಿ ಇರ್ಬೇಕಲ್ಲ ಊರಲ್ಲಿ? ಇರಬೇಕು. ನಾವು ಹೊರಗಡೆ ಹೋಗಿರ್ತೀವಿ, ಬರ್ತೀವಿ ಅಂದರೆ ಸಿಗ್ತವೆ. ಅವ್ರು ಆ ಟೈಮಲ್ಲಿ ಬಂದರು ಫೋನ್ ಮಾಡ್ಕೊಂಡು. ಅಂದರೆ ನಿಮ್ಮ ಹತ್ರ ಕುರಿಗಳು ಮಾತ್ರ ಅಥವಾ ಟಗರು ಮರಿ? ಟಗರು ಮರಿ, ಕರ್ಮರ್ಗಳು, ಕುರಿಗಳು ಯಾವ ಬೇಕಾದ್ರೂ ಸಿಗ್ತವೆ. ಎಲ್ಲ ಕಂಪ್ಲೀಟ್ ಸಿಗ್ತವೆ. ಒರಿಜಿನಲ್ ಕೊಡ್ತೀವಿ, ಬೇಕಾದ್ರೆ ನಾಟಿನೂ ಕೊಡ್ತೀವಿ. ಕ್ರಾಸ್ ಸಿಗ್ತವೆ? ಸಿಗ್ತವೆ. ಅಂದರೆ ಅವೆಲ್ಲ ಸ್ವಲ್ಪ ಬೆಲೆ ಕಮ್ಮಿ. ಅವೆಲ್ಲ 12, 13, 14, 15 ಒಳಗೆ ನಾಟಿ ಕಮ್ಮಿ. ಇವಾದರೆ 25,000, 30,000 ಹಂಗಾಯ್ತವೆ. ಅಂತ ನಿಮ್ಮದು ಫೋನ್ ನಂಬರ್ ಹೇಳಿ. ನನ್ನ ಫೋನ್ ನಂಬರ್ 948 ಹತ್ರ ಬಣ್ಣ 948 ಹೇಳಿ 846808. ನಿಮ್ಮ ಹೆಸರು? ಮಾದೇವ್ ಅಂತ. ಮಾದೇವ್, ಕಿರ್ಗಾವಲು. ಸಂದೀಪ್ ಮಾದೇವ್. ನೋಡಿ ಸ್ನೇಹಿತರೆ, ಇವ್ರ ಹತ್ರ ಪ್ಯೂರ್ ಬಂಡೂರು ಕುರಿಗಳಿವೆ. ಯಾರಾದರೂ ಬೇಕು ಅನ್ನೋರು ಪರ್ಚೇಸ್ ಮಾಡಿ. ನೋಡೋದು ಎಲ್ಲ ಒಳ್ಳೆ ಜಾತಿ ಕುರಿಗಳೇ. ನೋಡೋದು ಈ ಮರಿಗಳು ನೋಡ್ಬೋದು. ನೋಡೋದು ಇದು ಪ್ಯೂರ್. ಇದು ಹೆಣ್ಮರಿ ಅಂಕಲ್? ಇದು ಹೆಣ್ಣು. ಅಂದರೆ ಇನ್ನೊಂದು 4 ತಿಂಗಳು ಬೇಕಾ ಈಟಕ್ಕೆ ತಗೊಳಕ್ಕೆ? ಜನವರಿಗೆ. ಇದು ಗಂಡು ಮರಿ. ಇದು ಅಂದರೆ ಬಿತ್ತನೆಗೆ ಆಯ್ತದೆ. ಇದು ನೆಕ್ಸ್ಟ್ ನೋಡೋದು ಎಷ್ಟು ಆ್ಯಕ್ಟಿವ್ ಇದ್ದಾವೆ ಅಂತ. ಪ್ರೋ ಆ್ಯಕ್ಟಿವ್. ಯಾರಾದರೂ ಬೇಕು ಅನ್ನೋರು ಪರ್ಚೇಸ್ ಮಾಡಿ. ನೋಡ್ಬೋದು ಈ ಕುರಿ ಎಷ್ಟು ಚೆನ್ನಾಗಿದೆ ಅಂತ. ನೋಡೋದು ಇವೆಲ್ಲ ಒಳ್ಳೆ ತಾಳಿದಾವೆ ಮಾತ್ರ. ಇವೆಲ್ಲ ಒಳ್ಳೊಳ್ಳೆ ಜಾತಿ ಕುರಿಗಳು. ಇವ್ರ ಹತ್ರನೇ ಹೋದ ಬ್ಯಾಚಲ್ಲಿ ಒಂದು 4-5 ಕಪ್ನಿ ಕುರಿಗಳು ಕೂಡ ತೋರಿಸಿದೆ. ಕಪ್ನಿ ಕುರಿ ಅಂದರೆ ವೈಟ್ ಫೇಸ್ ಬರೋದೇ ಇಲ್ಲ. ಅದು ಯಾರು ಬೇಕಿದ್ರೂ ಹೇಳ್ಬೋದು ವೈಟ್ ಫೇಸ್ ಬರುತ್ತೆ ಅಂತ. ಕಪ್ನಿ ಕುರಿಗೆ ವೈಟ್ ಫೇಸ್ ಬರೋಲ್ಲ. ವೈಟ್ ಫೇಸ್ ಬರೋದೇ ಹುಚ್ಚು ಕುರಿ, ಒಟ್ನವು ಕುರಿ. ಇದಕ್ಕೆ ಬಂಡೂರಲ್ಲಿ ಇದರಲ್ಲೂ ಎಲ್ಲರೂ ಒಂದು ಇರ್ಬೋದು, ತೋರಿಸ್ತೀನಿ. ಇಲ್ಲೊಂದಿದೆ ನೋಡಿ. ಇಲ್ಲೊಂದು ಬ್ರೌನ್ ಇದೆಯಲ್ಲ ಫೇಸ್ ಮೇಲೆ, ಅದು ಕಪ್ನಿ ಕುರಿಗೆ ಬರುತ್ತದು. ಅದು ಬಿಟ್ಟರೆ ಇನ್ನು ಇಲ್ಲೊಂದು ನಿಂತಿದೆ ನೋಡಿ. ಝೂಮ್ ಮಾಡ್ತೀನಿ ಇವಾಗ. ಇದೊಂದು ಕಪ್ನಿ ಕುರಿಗೆ ಬರುತ್ತೆ. ಸೊ ಎಲ್ಲ ವೈಟ್ ಫೇಸ್ ಕೇಳ್ತಾರೆ, ಬಟ್ ಕಪ್ನಿ ಕುರಿಲಿ ವೈಟ್ ಫೇಸ್ ಬರೋದೇ ಇಲ್ಲ. ನನಗೆ ತುಂಬ ಹಳಬ್ರು ಹೇಳಿರೋದು. ಯಾರು ಅಂದರೆ ಅವರು 1964-65 ಪೀರಿಯಡಲ್ಲೇ ಅವರು ಗೌರ್ಮೆಂಟಿಂದ ಅವಾರ್ಡ್ ತಗೊಂಡ್ರು. ಅಂದರೆ ತುಂಬ ಟಾಪ್ ಬಂಡೂರು ಕುರಿಗಳು, ಕರ್ಗಿ, ಟಗರು ಸಾಕೋರು ಅಂತ ಅವಾರ್ಡ್ ತಗೊಂಡಿದ್ದಾರೆ. ಆ ಸರ್ಟಿಫಿಕೇಟ್ ಫೋಟೋನೂ ಇತ್ತು. ಇಲ್ಲ ಅವ್ರ ಮನೆಗೆ ಹೋದಾಗ ಫೋಟೋನ ತೆಗೆದು ಪೋಸ್ಟ್ ಮಾಡ್ತೀನಿ. ಅದನ್ನು 1964-65. ಬಟ್ ಅವರು ನನಗೆ ಹೇಳಿದಾಗ ಅವರು ಏಜ್ ಆಗ್ಬಿಟ್ಟಿತ್ತು. ಬಟ್ ಕಪ್ನಿ ಕುರಿಲಿ ವೈಟ್ ಫೇಸ್ ಬರೋಲ್ಲ. ಆಮೇಲೆ ಕಾಲಲ್ಲಿ ಕೂದಲು ಕೂಡ ತುಂಬ ದಪ್ಪ ಬರೋಲ್ಲ, ಮೀಡಿಯಮ್ ಬರೋದು. ಸೊ ಹುಚ್ಚು ಕುರಿ, ಒಟ್ನವು ಕುರಿ ಅಂದರೆ ಅವತ್ತರಲ್ಲಿ ತುಂಬ ಕೂದಲು ಬರುತ್ತೆ ಕಾಲಲ್ಲಿ. ಆಮೇಲೆ ವೈಟ್ ಫೇಸ್ ಬರುತ್ತೆ. ಅವು ಎಲ್ಲ ಒಳ್ಳೆ ಕುರಿನೇ. ಕಾಲಲ್ಲಿ ಕೂದಲಿದ್ರೆ ಮಾತ್ರ ಬಂಡೂರು ಅನ್ನೋದು ತಪ್ಪು. ಅವು ಅದರಲ್ಲೂ ತುಂಬ ಕ್ಯಾಟಗರಿಗಳಿದ್ದಾವೆ. ಸೊ ಇವ್ರ ಹತ್ರ ನಾನು ಕೂಡ ತುಂಬ ಕುರಿಗಳು ತಗೊಂಡಿದ್ದೀವಿ. ತುಂಬ ಅಂದರೆ ಬೇಜಾನ್ ಕುರಿಗಳು ತಗೊಂಡಿದ್ದೀವಿ. 10,000ಕ್ಕೆ ತಗೊಂಡವೆಲ್ಲ 40,000, 50,000ಕ್ಕೆ ಮಾರಿದ್ದೀವಿ. ಬಟ್ ಒಳ್ಳೆ ಕುರಿ ಕೊಡ್ತಾರೆ. ಸ್ವಲ್ಪ ವ್ಯಾಪಾರ ಬಿಗಿ ಅಂದರೆ ಈಗ ಬೇರೆಯವರಾದರೆ ಎಷ್ಟಕ್ಕೋ ಒಂದಷ್ಟು ಕೊಟ್ಬಿಟ್ಟು ಹೊಟ್ಟೋಗೋದ ಅಂತಾರೆ. ಇವ್ರು ಹಂಗಲ್ಲ, ಒಳ್ಳೆ ಕುರಿ ಕೊಡ್ತಾರೆ. ಬಟ್
ವ್ಯಾಪಾರ ಕೂಡ ಅಷ್ಟೇ ಬಿಗಿ ಇರುತ್ತೆ. ಈಗ ನಮ್ಮನೇಲಿರೋ ಕುರಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕುರಿಗಳು ಇವ್ರ ಹತ್ರ ತಗೋಗಿರವೆ. ಬಟ್ ಒಂದೇ ಸಲ ತಗೋಗಿಲ್ಲ, ಬಂದಾಗ ಒಂದೊಂದು ಬ್ಯಾಚ್ 2, 1 ಆ ಥರ ತಗೋಗಿ ನಾವು ಸಾಕಿರೋದು. ಸೊ ಎಲ್ಲ ಒಳ್ಳೆ ಜಾತಿ ಕುರಿಗಳು ನೋಡ್ಬೋದು. ಹೋದ ಸಲ ಇವ್ರ ಹತ್ರ ಬರೀ ಕುರಿಗಳಿದ್ದಾವೆ, ಈ ಸಲ ಕರಿಗಳಿದ್ದಾವೆ. ಇವೆಲ್ಲ ಕರಿಗಳು ನೋಡ್ಬೋದು, ಎಲ್ಲ ಚೆನ್ನಾಗಿ ಒಳ್ಳೆ ಜಾತಿ ಕರಿ ನೋಡೋದು. ಈ ಥರ ಮರಿ ಹಾಕಿರುವಂಥ ಕುರಿಗಳು ಕೂಡ ಸಿಗ್ತವೆ ನೋಡ್ಬೋದು. ಆ ಮರಿ ಕಾಲು ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ. ಝೂಮ್ ಮಾಡ್ತೀನಿ ನೋಡಿ, ಒಂದೊಂದಕ್ಕೆ ಒಳ್ಳೆ ಜಾತಿ ಮರಿಗಳು ಹಿಂಗೆ ಕಾಲುಗಳೆಲ್ಲ ದಪ್ಪ ಬಿಡ್ತವೆ. ಅದೆಲ್ಲ ಕೂಡ ಒಳ್ಳೆ ಕುರಿಗಳೇ. ಬಟ್ ಈ ಬ್ಯಾಚಲ್ಲಿ ಏನಂದರೆ ಹೆಣ್ಮರಿಗಳು ಜಾಸ್ತಿ ಇವೆ. ಕರ್ಗಿ ಅಂದರೆ ಒಂದು 6 ತಿಂಗಳು 5 ತಿಂಗಳು ಆ ಏಜ್ ಅವು. ಹೋದ ವಾರ ಇದ್ದವ್ರಲ್ಲಿ ಎಲ್ಲ ಬರೀ ಕುರಿಗಳೇ ಇದೆ, ಎಲ್ಲ ದೊಡ್ಡ ಕುರಿಗಳು. ಬಟ್ ಅದರಲ್ಲಿ ಒಂದು 4 ರಿಂದ 6 ಕಪ್ನಿ ಕುರಿಗೆ ಸೇರುವಂಥವು ಇದ್ದು. ಬಟ್ ಈ ಬ್ಯಾಚಲ್ಲಿ ಒಂದೇ ಒಂದು ಐತೆ. ಸೊ ಈ ಕುರಿ ಬಗ್ಗೆ ಗೊತ್ತಿರೋರು ಕಪ್ನಿ ಕುರಿ ಬ್ರೌನ್ ಇದ್ರೂ ಪರವಾಗಿಲ್ಲ, ಫೇಸ್ ಅಂದರೆ ಕೆಂಚು ಮಣ್ಣ ಇದ್ರೂ ಪರವಾಗಿಲ್ಲ, ನಮಗೆ ಬೇಕು ಅಂತ ತಗೋಗ್ತಾರೆ. ಬಟ್ ಈಗ ಹೊಸ್ದಾಗಿ ಸಾಕ್ತಿರುವಂಥವ್ರು ಏನು ಮಾಡ್ತಾರೆ, ವೈಟ್ ಫೇಸ್ ಬೇಕು ಅಂತಾರೆ. ಬಟ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಹಂಗಾಗಿ ವೈಟ್ ಫೇಸ್ ಕೇಳ್ತಾರೆ. ಹಳಬ್ರು ಯಾರು ಕೂಡ ವೈಟ್ ಫೇಸ್ ಅಂತ ಕೇಳಲ್ಲ, ಟಗರಿಗೆ ಒಂದಕ್ಕಿದ್ರೆ ಸಾಕು. ನೋಡೋದು ಕಂಪ್ಲೀಟ್ ಇವ್ರದ್ದು ಮೊದಲೊಂದು ವೀಡಿಯೋ ಇತ್ತು, ಅದು ಕೂಡ ಈ ವಿಡಿಯೋ ಕೊನೆಯಲ್ಲಿ ಅದು ಬರುತ್ತೆ ಮೇಲ್ಗಡೆ ಲಿಂಕ್, ಅದನ್ನು ಕ್ಲಿಕ್ ಮಾಡಿ. ಏಕೆಂದರೆ ಇವ್ರ ಹತ್ರ ಯಾವ್ಯಾವ ಥರ ಕುರಿಗಳಿದ್ದು ಅಂತ ತೋರಿಸ್ಬೇಕಲ್ವ ಎವ್ರಿ ವೀಕು. ಸೊ ಈ ವೀಕ್ ಮಾತ್ರ ಚೆನ್ನಾಗಿರೋವಿದ್ದು, ನೆಕ್ಸ್ಟ್ ವೀಕ್ ಇರಲಿಲ್ಲ ಅಂತ ಇರಬಾರ್ದಲ್ಲ, ಅದಕ್ಕೆ ಆ ವಿಡಿಯೋ ಕೂಡ ಬರುತ್ತೆ. ಅದನ್ನು ನೋಡಿ. ಅದರಲ್ಲಿ ಒಂದು 4-5 ಕಪ್ನಿ ಕುರಿಗಳಿದ್ದಾವೆ, ಅದನ್ನು ನೋಡಿ. ಬ್ರೌನ್ ಫೇಸ್ ಇರೋದು. ಸೊ ಈ ಬಂಡೂರು ಕುರಿಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಈಗೆಲ್ಲ ಒಂದು ರಾಂಗ್ ಇನ್ಫಾರ್ಮೇಷನ್ ಹಬ್ತಿದೆ. ವೈಟ್ ಫೇಸ್ ಇದ್ದರೆ ಮಾತ್ರ ಪ್ಯೂರು, ಆ್ಯಂಡ್ ಕಾಲು ತುಂಬ ಕೂದಲು ಎಷ್ಟು ಅಂದರೆ ನಮ್ಮ ತೊಡೆ ಇರುತ್ತಲ್ಲ ಆ ರೇಂಜ್ಗೆ ಇರಬೇಕು ಅಂತಾರೆ. ಅದು ತಪ್ಪು. ಅದು ಎಲ್ಲ ಬಂಡೂರಲ್ಲಿ ಒಂದು 8 ಥರ ಇದೆ. ಆ 8 ಥರ ಕ್ಯಾಟಗರಿಲೂ ಎಲ್ಲದಕ್ಕೂ ಕಾಲು ತುಂಬ ಕೂದಲು ದಪ್ಪಕ್ಕೆ ಬರೋಲ್ಲ. ಸೀರಿ ಕುರಿ ಮತ್ತು ಕಪ್ನಿ ಕುರಿಗೆ ಸಣ್ಣಕ್ಕೆ ಬರೋದು, ಅತಿ ದಪ್ಪ ಬರೋಲ್ಲ ಅದು. ಅದೇ ಹುಚ್ಚು ಕುರಿ ಒಟ್ನವ್ ಕುರಿ ಅಂದಾಗ ಅವಕ್ಕೆ ತುಂಬ ದಪ್ಪ ಬರುತ್ತೆ. ಆಮೇಲೆ ವೈಟ್ ಫೇಸೇ ಇರಬೇಕು, ತಪ್ಪು ಅದು. ಬಂಡೂರು ಕುರಿಗಳಲ್ಲೇ ಕಪ್ನಿ ಕುರಿ ಟಾಪ್ ಬ್ರೀಡ್ ಅಂತಾರೆ. ಅಂದರೆ ಹುಚ್ಚು ಕುರಿ, ಒಟ್ನವ್ ಕುರಿ, ಸೀರಿ ಕುರಿ ಇವೆಲ್ಲದಕ್ಕೂ ಕಪ್ನಿ ಕುರಿನೇ ಟಾಪ್ ಬ್ರೀಡು ಬಂಡೂರಲ್ಲಿ. ಅದಕ್ಕೇ ಬ್ರೌನ್ ಫೇಸ್ ಬರುತ್ತೆ. ಹಂಗನ್ಬಿಟ್ಟು ಅದು ಪ್ಯೂರ್ ಅಲ್ಲ ಅನ್ನೋಕ್ಕಾಗತ್ತಾ? ಎಲ್ಲ ಇವಾಗ ಮಾರ್ಕೆಟಿಂಗ್ಗೋಸ್ಕರ ವೈಟ್ ಫೇಸ್ ಇದ್ದರೆ ಪ್ಯೂರು, ಇಲ್ಲ ಅಂದರೆ ಕ್ರಾಸು ಅಂತ ಮಾಡಿಬಿಟ್ಟವ್ರೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಬಟ್ ಏನಂದರೆ ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಆಗಬೇಕಷ್ಟೆ, ರಾಂಗ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬಾರ್ದು. ಯಾಕೆಂದರೆ ಈ ಕುರಿಗಳು ಇರೋದೇ ಒಂದು 2,000 ಕುರಿಗಳಿದ್ರೆ ಅದೇ ಹೆಚ್ಚು. ಎಲ್ಲ ಕೂಡ ಹಾಳು ಮಾಡಿಬಿಟ್ಟವ್ರೆ, ದುಡ್ಡನ್ನ ಆಸೆಗೂ ಹಾಳು ಮಾಡಿದ್ದಾರೆ. ತುಂಬ ಜನ ಎಲ್ಲ ಏನೇನೋ ಮಾಡಿದ್ದಾರೆ. ಒಂದು 2,000 2,500 ಕುರಿಗಳು ಇರ್ಬೋದೇನೋ ಅಷ್ಟೇ. ಸೊ ಇದೇ ಥರ ಮಾರ್ಕೆಟಿಂಗ್ಗೋಸ್ಕರ ಅವರು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಹೋದರೆ ನೆಕ್ಸ್ಟು ಇನ್ನೊಂದು 5-6 ವರ್ಷ ಆದರೆ ಕುರಿಗಳೇ ಇರಲ್ಲ. ಇದು ಈಗೆಲ್ಲ ಡೈನೋಸರ್ಗಳೆಲ್ಲ ಹೆಂಗೆ ನಶಿಸೋಯ್ತೋ ಹಂಗೆ ಇದು ಕೂಡ ನಶಿಸೋಯ್ತದೆ. ಆವಾಗ ಯೂಟ್ಯೂಬಲ್ಲಿ ಯಾರು ವೀಡಿಯೋ ಮಾಡಿರ್ತಾರಲ್ಲ ಆ ವೀಡಿಯೋಗಳನ್ನ ನೋಡಿ ತಿಳ್ಕೊಬೇಕಷ್ಟೆ. ಈ ಥರ ಒಂದು ಬಂಡೂರು ಕುರಿ ಅಂತ ಒಂದು ಬ್ರೀಡ್ ಇತ್ತು, ಮಂಡ್ಯ ಬ್ರೀಡ್. ಅದು ಇಡೀ ವರ್ಲ್ಡಲ್ಲೇ ಫೇಮಸ್ ಆಗಿತ್ತು, ಇವಾಗಿಲ್ಲ ಅಂತ ನೋಡಬೇಕಷ್ಟೆ. ಆ ಥರ ಮಾಡಿಬಿಡ್ತಾರೆ ಅವ್ರ ದುಡ್ಡಿನ ಆಸೆಗೋಸ್ಕರ. ಮಾಡಲಿ, ಬೇಡ ಅಂತಲ್ಲ, ಇದು ಕ್ರಾಸು, ಇದು ಬಂಡೂರು ಅಂತ ಹೇಳ್ಬಿಟ್ಟು ಮಾಡಲಿ. ಅದು ಬಿಟ್ಬಿಟ್ಟು ಅವರು ದುಡ್ಡು ಬೇಕು ಅಂತ ವೈಟ್ ಫೇಸ್ ಇದ್ದರೆ ಮಾತ್ರ ಬಂಡೂರು, ಬ್ರೌನ್ ಇದ್ದರೆ ಅದು ಕ್ರಾಸು ಅಂತೆಲ್ಲ ಮಾಡಿ ಹಾಳು ಮಾಡ್ತಾರೆ. ಸೊ ಹಂಗಾಗಿ ತಗೊಳ್ಳೋಕ್ಕೂ ಮೊದಲೇ ಸ್ವಲ್ಪ ರೈತರ ಹತ್ರ ಹೋಗಿ ವಿಚಾರ ಮಾಡಿ ಆಮೇಲೆ ತಗೊಳ್ಳೋದು ಒಳ್ಳೆಯದು. ತೊಗೊಳ್ಬೋದು, ಇವ್ರ ಹತ್ರ ಕೂಡ ತಗೊಳ್ಬೋದು. ಯಾಕೆ ನಾನು ಕೂಡ ತುಂಬ ತಗೊಂಡು ತುಂಬ ಒಳ್ಳೆ ಲಾಭ ಮಾಡಿದ್ದೀವಿ. ಇವ್ರ ಹತ್ರ ಒಂದೊಂದು ಕುರಿ ತಗೋಗಿ ಒಂದು 5-6 ಮರಿಯೆಲ್ಲ ಹಾಕ್ಸ್ಕೊಂಡು ಅದಾದಮೇಲೆ ಕೂಡ ಲಾಭಕ್ಕೆ ಮಾರಿರುವಂಥದ್ದು ಇದೆ.